ಅಂತಂದ್ರೆ ಹಂಗೆ ಹೇಳ್ತೇನೆ ಅಲ್ಲೇ ನಮ್ದು ಕಂಪ್ಯೂಟರ್ ಅಲ್ಲಿ ಲಾಗಿನ್ ಅಲ್ಲಿ ತೋರಿಸ್ತಿರ್ತೈತಿ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ನುಗ್ಗೇಹಳ್ಳಿ ಹೋಬಳಿ ಜಂಬೂರು ಪಂಚಾಯಿತಿ ಸೇರಿದ ಹುಲಿಕೆರೆ ಗ್ರಾಮಕ್ಕೆ ಮಾನ್ಯ ತಹಸೀಲ್ದಾರ್ ಶಂಕರಪ್ಪನವರು ಆಗಮಿಸಿದ್ರು. ಊರಿನ ಗ್ರಾಮಸ್ಥರು ಹೃದಯ ಪೂರ್ವಕವಾಗಿ ಸ್ವಾಗತವನ್ನ ಸಲ್ಲಿಸಿದ್ರು. ಊರಿನ ಗ್ರಾಮಸ್ಥರು ಒಂದು ಮನವಿ ಮಾಡಿಕೊಂಡ್ರು. ಸರ್ವೆ ನಂಬರ್ 38, 39 ಗೋಮಾಳು ಜಾಗವನ್ನ 94, 95ನೇ ಸಾಲಿನಲ್ಲಿ 113 ರೈತರಿಗೆ ಮಂಜೂರಾಗಿದ್ದು, ಆಗಿನ ಕಾಲದಲ್ಲಿ ಹಿರಿಯ ಗ್ರಾಮಸ್ಥರು ಸೇರಿ ಅವರ ಕೈ ಅಳತೆಯಲ್ಲಿ ಪಾಲುಗಳನ್ನ ಅನುಭೋಗದಲ್ಲಿ ಇದ್ದು, ಆದರೆ ಇವಾಗಿನ ಸ್ಥಿತಿಯಲ್ಲಿ ಆ ಅನುಭವದಲ್ಲಿ ಇದ್ದ ಜಮೀನಲ್ಲಿ ಏರುಪೇರಾಗಿದ್ದು, ಅದನ್ನು ಸರಿಪಡಿಸಬೇಕೆಂದು ಊರಿನ ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ಒಟ್ಟಾಗಿ 113 ರೈತರು ಸರಿಪಡಿಸಿಕೊಳ್ಳುವ ವಿಷಯ ತಹಸೀಲ್ದಾರ್ ರವರನ್ನ ಗ್ರಾಮಕ್ಕೆ ಆಹ್ವಾನಿಸಲಾಯಿತು. ಮನವಿಯನ್ನು ಗ್ರಾಮಸ್ಥರು ತಹಸೀಲ್ದಾರ್ ಮುಂದೆ ವಿವರಿಸಿದ್ರು. ಬಡವರ ಬಂಧು ಎಂದೆನಿಸಿಕೊಂಡು ನಮ್ಮ ಊರಿಗೆ ಬೆಳಕಾಗಿ ಬಂದಿರುವ ತಹಸೀಲ್ದಾರ್ ಶಂಕರಪ್ಪನವರು ಸುಮಾರು ವರ್ಷಗಳಿಂದ ಬಗೆಹರಿಸದ ವಿಷಯವನ್ನ ಮುಗ್ಧ ರೈತರಿಗೆ ತುಂಬಾ ಅಚ್ಚುಕಟ್ಟಾಗಿ ಹಾಗೂ ಗ್ರಾಮಸ್ಥರಿಗೆ ಮನವರಿಕೆ ಮಾಡಿ ಮುಂದಿನ ದಿನಗಳಲ್ಲಿ ಗ್ರಾಮಸ್ಥರು ಮತ್ತು ರೈತರ ಸಹಕಾರವಿದ್ರೆ ನಮ್ಮ ಸಿಬ್ಬಂದಿಗಳ ಸಹಕಾರ ಇರುತ್ತದೆ. ಇದನ್ನು ಆದಷ್ಟು ಬೇಗ ನಾವು ಬಗೆಹರಿಸಿಕೊಡುತ್ತೇವೆ ಎಂದು ಭರವಸೆ ಕೊಟ್ಟರು. ಹುಲಿಕೆರೆ ಗ್ರಾಮಸ್ಥರು ಕೂಡ ಸಹಕರಿಸಲು ಒಪ್ಪಿಕೊಂಡ್ರು. ಈ ಸಂದರ್ಭದಲ್ಲಿ ಅಧಿಕಾರಿಗಳಾದ ರಾಜಸ್ವಿ, ನಿರೀಕ್ಷಕರು ಲತೀಶ್ ರವರು, ಗ್ರಾಮ ಲೆಕ್ಕಾಧಿಕಾರಿ ಅಕ್ಷಯ್ ರವರು ಮತ್ತು ಗ್ರಾಮಸ್ಥರೆಲ್ಲರೂ ಮತ್ತು ಗ್ರಾಮಸ್ಥರೆಲ್ಲರೂ ಉಪಸ್ಥಿತರಿದ್ದರು. ವರದಿಗಾರ ಶಂಕರೇಗೌಡ, ಹುಲಿಕೆರೆ. ಜಾಹೀರಾತುಗಳಿಗಾಗಿ, ಸುದ್ದಿಗಾಗಿ ನಮ್ಮ ಚಾನೆಲ್ ಅನ್ನು ವೀಕ್ಷಿಸಿ. ಇದು ನಿಮ್ಮ ಪ್ರತಿಧ್ವನಿ. ಎಲ್ಲರೂ ಪಾಣಿ ಎಲ್ಲ ಬಂದಾದ್ಮೇಲೆ ಒಟ್ಟಿಗೆ 103 ಜನಕ್ಕೂ ನೀವು ದುರಸ್ತು ಮಾಡಿಸಿ ಕೊಡಿ, ಅಷ್ಟೇ ನಮ್ಮ ಇಡೀ ಗ್ರಾಮಸ್ಥರ ಮನವಿ. ಆಯ್ತು, ಈಗ ನೀ ಹೇಳಿದ್ದು ಕ್ಲಿಯರ್ ಒಟ್ಟಿಗೆ ಕೊಡ್ರಿ ಅಂತ ಹೇಳ್ತೀರಿ. ಒಟ್ಟಿಗೆ ಒಪ್ಪ ಅಂತ ನಮ್ದು ಒಪ್ಪಿಗೆ ಐತಿ. ಈಗ ಲೈನ್ ಆಗಿ ಕುಂತಿರಿ ಪಂಚಾಗ ಊಟ ಬಡಿಸ್ಬೇಕ, 3 ಜನಕ್ಕೆ ಒಟ್ಟಿಗೆ ಬಡ್ಸಕತ್ತ ಇಲ್ಲಿ ಒಂದು ಪ್ರಶ್ನೆ ಉತ್ತರ ಇಲ್ಲ. 3 ಜನ ಕರೆಕ್ಟ್ ಟೈಮ್ ಆಕತ್ತ. ನೀ ಹೇಳಿದ್ದ ಅರ್ಥ ಆಯ್ತಲ್ಲ, ನೀ ಏನ್ ಹೇಳ್ತಾ ಇದ್ದೀರಿ ನನಗೆ ಗೊತ್ತಾಯ್ತಲ್ಲ. ನನ್ನ ಪ್ರಶ್ನೆ ನೀವು ಉತ್ತರ ಹೇಳಿದ್ರೆ ಇಲ್ರಿ ಹಿಂಗ್ ಮಾಡಕ್ ನೀವು ಹೇಳೋದು ಒಟ್ಟಿಗೆ 100 ಜನಕ್ಕೆ ತಾಟಿಗೆ ಹಾಕಕ್ ಸಾಧ್ಯ ಇದೆ ಅಂದ್ರೆ ಇಲ್ಲ ಆಗಲ್ಲ. ಸರಿ ಸರ್ ನೀವು ಹೇಳಿ ಸರಿ, 100 ಜನಕ್ಕೆ ಒಂದ್ಸತಿ ಮಾಡಕ್ಕಾಗಲ್ಲ. ಈ 5 ಬಂದವರೀಗ 5 ಎಲ್ಲಿಂದ ಬಂದ ಹೆಂಗ್ ಬಂದ ಅದನ್ನ ತಗೊಂಡೋಗ್ಬೇಕಾದ್ರೆ ಒಂದು ಸಾರ್ವಜನಿಕರಿಗೆ ಗೊತ್ತಾಗಿ ಆ ಪ್ಲೇಸ್ ತೋರಿಸಿ ಬೇಕಂದ್ರೆ ಹಂಗ್ ಮಾಡ್ಕೊಂಡಿದ್ವಿ. ಫಸ್ಟ್ ನಾವೆಲ್ಲ ಸ್ಕೆಚ್ ಮಾಡಿ. ಈ ಸಮಸ್ಯೆ ಏನಾಗಿದೆ ಗೊತ್ತಾ ಸರ್? ಈಗ ಈ ಸಮಸ್ಯೆ ಏನಾಗಿದೆ ಅಂದ್ರೆ, ಈಗ 1 ಎಕರೆ 2 ಎಕರೆ ಉತ್ಕೊಂಡಿದ್ದಾರೆ ಮೊದಲೇ. ಈಗ ಒಂದು 5 ಬಂದಿದೆ ಅನ್ಕೊಳ್ಳಿ, ಮಧ್ಯದಲ್ಲಿ ಎಲ್ಲೋ ಬಂತದು ನೀವು ಸ್ಕೆಚ್. ಈ ಉಳಿಕೆದವ್ರಿಗೆಲ್ಲ ಕರೆಕ್ಟಾಗಿ ಜಮೀನು ಸಿಗಲ್ಲ, ಯಾಕಂದ್ರೆ ಅವ್ರು ಕೆಲವು ಜನ ಉತ್ಕೊಂಡಿದ್ದಾರೆ, ಕೆಲವು ಜನ ಉತ್ಕೊಂಡಿಲ್ಲ. ಈ ಊರವರೆಲ್ಲ ಹೊಂದಾಣಿಕೆ ಆಗಿದ್ದಾರೆ, ಅಂದ್ರೆ ಉತ್ಕೊಂಡ್ರು ಸಹಿತ ಬಿಟ್ಟು ಕೊಡ್ತೀವಿ ಅಂದ್ರೆ. ಈಗ ಏನು 10 ಗುಂಟೆ 12 ಗುಂಟೆ 13 ಗುಂಟೆ ಇದೆಯಲ್ಲ, ಅದಕ್ಕೆ ಬಿಟ್ಟು ಕೊಡ್ತೀವಿ, ಅದನ್ನ ಸರಿಸಮವಾಗಿ ಸ್ಕೆಚ್ ಇದು ಮಾಡ್ಕೊಳ್ಳೋಣ ಅಂತ ಅವ್ರು ಹೇಳ್ತಾ ಇರೋದು ಅಷ್ಟೇ. ಈಗ 10 ಗುಂಟೆ ಮಾಡಿದ್ದೀವಿ. ಹೌದು ಸರ್, ಹೌದು. 10 ಗುಂಟೆ ಗ್ರಾಂಟ್ ಇದೆ. ಹೌದೌದು. 40 ಗುಂಟೆ ಹೊಡಿತಾ ಇದ್ದೀವಿ. ಹೌದೌದು ಸರ್, ಹೌದು. ನಾವು ನೋಡ್ರೆ ನೀವು 10 ಆಗೈತಿ, ಇಲ್ಲಿ ಐತಿ, 10 ಇಟ್ಕೊಂಡ್ರೆ ಇನ್ನು 30 ಬಿಡ್ರಿ ಅಂತ ಅದು ನಮ್ ಕೆಲಸ. ಹೌದೌದು ಸರ್, ಕರೆಕ್ಟ್. ನೀವ್ ಯಾರು ಮಾಡಕ್ ಹೋದ್ರೆ ಜಗಳ ಆಕೈತಿ. ಅದೇ ಸರ್, ಅದೇ ನನಗೆ ಇವತ್ತ ಕೇಳಕ್ ಬಂದಿರೋದು ಅದೇ ಉದ್ದೇಶಕ್ಕೆ. ಅವರು ರೈತರು ಕೇಳಕ್ ಬಂದ್ರೆ ಅದೇ ಉದ್ದೇಶ. 7 ಗುಂಟ ಮಾತ್ರ ಮಾಡ್ಕೊಡ್ತಾರಲ್ಲ, ಅದಕ್ಕೆ ಸಾಮೂಹಿಕ ಸ್ಕೆಚ್ ಮಾಡ್ಬಿಟ್ಟು 10 ಗುಂಟ ಎಷ್ಟು ಮಾಡ್ಕೊಡಿ. ಜಮೀನು ಎಷ್ಟೈತೆ? ಜಮೀನ್ ಇದೆ. ಇನ್ನೂ ಒಂದು ಹೇಳ್ತಾರೆ ನಿಮಗೆ,
ಅದೇ ಜಾಗ ಇದೆ ಊರಿಗೆ ಹೇಳ್ತಿರೋದು ಈಗ ನಮಗೆ ಬೌಂಡ್ರಿ ಫಿಕ್ಸ್ ಮಾಡಬೇಕು 38-39 ಒಂದ್ ಕಡೆಯಿಂದ ಏನ್ ನಮಗೆ ಮಂಜೂರಿ ಮಾಡ್ಕೊಂಡಿದ್ದೀವಿ ನಾವು 10 ಗುಂಟೆ 12 ಗುಂಟೆ 13 ಗುಂಟೆ ಆ ಪ್ರಕಾರ ನಮಗೆ ಅಳತೆ ಮಾಡ್ತೀವಿ ಸರ್. ನಾವು ಅದ್ರ ಪ್ರಕಾರ ನಾವು ಕಲ್ಲು ಇಟ್ಕೊಂತೀವಿ ಅಂತ ಹೇಳ್ತಿದ್ದಾರೆ. ಆಮೇಲೆ ಇದಾದ್ಮೇಲೆ ಮಂಜೂರು ಚೀಟಿ ಅಂತ ಖಾತೆ ಮಾಡ್ಕೊಡಿ, ಆಮೇಲೆ ದುರಸ್ತಿ ಮಾಡ್ಕೊಡಿ ಅಂತ ಹೇಳ್ತೀವಿ ಅಂದ್ರೆ ಇದೆ ಫಸ್ಟ್ ಸರ್ ಆ ಥರ ಆಗಿರೋದು. ಆಮೇಲೆ ನಾನೀಗ ಸರ್ವೇರ್ನ ಇಬ್ಬರನ್ನ ಲೈಸೆನ್ಸ್ ಹೋಗಿ ಸರ್ವೇರ್ನ ಇದು ಮಾಡಿಸ್ಬಿಟ್ಟು ಮಂಗಳವಾರಕ್ಕೆ ಡೇಟ್ ಕೊಡ್ತಿದ್ದೀನಿ ಸರ್. ಅವತ್ತೇ ನಾನು ಅದಕ್ಕೆ ನಾನು ಮಂಗಳವಾರನೇ ಸಾಹೇಬ್ರು ಕರ್ಕೊಂಡು ಹೆಂಗಿರೋ ಸರ್ವೇರ್ ಇರ್ತಾರಲ್ಲ ಅಲ್ಲೇ ಜಾಗದಲ್ಲೇ ಇದು ಮಾಡಿಸ್ಬಿಟ್ಟು ಇದು ಮಾಡೋಣ ಅಂತ ನಾನು ಪ್ಲ್ಯಾನ್ ಮಾಡಿದ್ದೆ ಸರ್. ಇವತ್ತು ನಿಮ್ಮ ಭೇಟಿ ಮಾಡಿ ನಿಮ್ಮ ಆಶೀರ್ವಾದದಲ್ಲಿ ಇದನ್ನು ಮಾಡಿಕೊಟ್ಟು ಒಂದು ಸಭೆ ಮಾಡಿದ್ರು ಹೋದ್ರು ಅವತ್ತು ಇಲ್ಲಿಗೆ ಬಂದಿದ್ರು ಮಾತಾಡಿ ಎಲ್ಲ ಇದು ಮಾಡಿಸಿದ್ರು ಸರ್. ಆಮೇಲೆ ಈಗ ನಾನು ಮುಂದೆ ಮಂಗಳವಾರ ಬುಧವಾರ ಸರ್ವರ್ ಸರ್ವರ್ಗೆ ಹೇಳ್ಕೊಂಡು ಇದು ಮಾಡಿಸಿದ್ದೀನಿ ಸರ್. ಅದೇ ನಾನು ಮಂಗಳವಾರ ಕರ್ಕೊಂಡು ಸ್ಪಾಟಲ್ಲೇ ಹೋಗಿ ಇದು ಮಾಡ್ದಂಗೆ ಪ್ಲ್ಯಾನ್ ಮಾಡ್ತೀನಿ ಸರ್. ಎಲ್ಲರಿಗೂ ನಮಸ್ಕಾರ. ಈಗ ಇದನ್ನ ಕೆಲವರು ಇಂಡೀಕರಣ ಆಗಿಲ್ಲ ಅಂತೀರಿ, ದುರಸ್ತಿನ ಆಗಿಲ್ಲ. ಆಮೇಲೆ ಕೆಲವು ದುರಸ್ತಿಗೆ ಒಂದು ನೋಡಿದೆ, ಅದರೊಳಗೆ ಒಂದು 8-10 ದುರಸ್ತಿಗೆ ಹೋಗಿದ್ದಾವೆ. ಸೊ ಇದನ್ನೆಲ್ಲ ಮಾಡ್ಬೇಕಂದ್ರೆ ಈಗ ವಿತ್ ಡಾಕ್ಯುಮೆಂಟ್ ಇಟ್ಕೊಂಡು ಏನು ಗ್ರ್ಯಾಂಟ್ ನಿಮ್ದು ಏನೇನಾಗೈತೆ ನೋಡ್ಕೊಂಡು ಚೆಕ್ ಮಾಡ್ಕೊಂಡೆ, ಅದಾದಮೇಲೆ ಅಳ್ತಿದ್ದೇನು ಮಂಗಳವಾರ ಬರೋಕ್ಕಿರಲ್ಲ, ಅವ್ರು ಬರಲಿ ಅಳ್ತಿ ಮಾಡ್ಕೊಂಡಾಗ ನೀವೆಲ್ಲರೂ ಸಹಕಾರ ಮಾಡಿರಿ. ಮತ್ತೆ ನಮ್ಗೆ ಈ ದುರಸ್ತಿ ಮಾಡ್ಬೇಕಂದ್ರೆ ಕೆಲವೊಂದಿಷ್ಟು ಗೊತ್ತು, ನಮಗೆ ಪಾಣಿನೇ ಮಾಡ್ಕೊಂಡಲ್ಲ, ಕೆಲವರು ಮಾಡ್ಕೊಂಡ್ರೆ ಇದೆಲ್ಲ ಆಗೈತೆ. ಅದರಿಂದ ಕಾನೂನೊಳಗೆ ನೀವು ಒಂಚೂರು ರೂಲ್ಸ್ ಪೋಲ್ಸ್ ಕೊಟ್ಟು ನಮಗೆ ಯಾವ ಟೈಪ್ ಈಗ ನೀವು ಹೇಳಿದ್ದೆ ನನಗೇನು ಅರ್ಥ ಆಯ್ತು ಅಂದ್ರೆ, ಈಗ ನೀವೆಲ್ಲರೂ ಸಮಾನ ಮನಸ್ಸುಗಳಲ್ಲಿ ಹೇಳ್ಬೇಕು, ಇದೇನೈತೆ ನೋಡಿ ಇಮಿಡಿಯೇಟ್ಲಿ ಹೊರಕ್ಕೆ. ಸೊ ಅದಕ್ಕೆ ನೀವು ಊರು ಗ್ರಾಮಸ್ಥರು ಸಹಕಾರ ಮಾಡ್ಬೇಕು. ಏನೇ ಮಾಡಿದ್ರು ಕಾನೂನು ಪ್ರಕಾರ ಮಾಡ್ತೀವಿ, ಪಾರದರ್ಶಕವಾಗಿ ಮಾಡ್ತೀವಿ. ಸೊ ಅದರಲ್ಲಿ ಏನು ಕದ್ದು ಮುಚ್ಚಿ ಏನಿಲ್ಲ, ಏನೈತೆ ನೇರವಾಗಿ ಕಾನೂನು ನಾವು ನಿಮಗೆ ಮಾಡಿಕೊಡೋಕೆ ಸಾಧ್ಯತೆ ಐತಿ, ಅದನ್ನು ಮಾಡ್ತೀವಿ. ಅದರೊಳಗೆ ಏನಾದರೂ ಕಾನೂನು ಅಡೆತಡೆ ಬಂದ್ರೆ ಅದೇ ಏನೈತೆ ಲೀಗಲ್ ಆಗಿ ಬಗೆಹರಿಸೋ ವ್ಯವಸ್ಥೆ ಮಾಡೋದು. ಸೊ ಅದು ಬಿಟ್ಟು ಇಲ್ಲಿ ತಹಸೀಲ್ದಾರ್ ಬಂದಿದ್ರು, ಅವ್ರು ಇಲ್ಲೇ ಅದೀವಿ, ಸರ್ವೇದವ್ರು ಬರ್ತಾರೆ. ಸರ್ವೇದವ್ರು ಬಂದರೂ ನೀವು ಯಾರಿಗೆ ಅವ್ರಿಗೆ ಒಂದು ಕಪ್ ನೀರು ಕೊಡೋ ಅವಶ್ಯಕತೆ ಇಲ್ಲ. ಓಕೆ, ನೀವೇನು ಮಾಡ್ತಕ್ಕದ್ದಲ್ಲ. ನಿಮ್ಗೆ ಏನು ಬೇಕು ದಾಖಲಾತಿ ತೋರಿಸ್ರಿ, ಅರ್ಜಿ ಆಗಲಿ ಇವತ್ತು ಮುಗಿಲಿಲ್ಲ ಅದೈತಿ, ಮತ್ತು ನಾಳೆಗಾಗಲಿ, ನಾಳೆ ಮುಗಿಲಿಲ್ಲ ನಾಡ್ದಾಗಲಿ. ಓಕೆ, ಇಷ್ಟು ನೀವು ಪಾರದರ್ಶಕವಾಗಿ ನಮ್ಮ ಜೊತೆಗೆ ಇದ್ರೆ ಸಾಕು. ಉಳಿದನ್ನು ಕಾನೂನುಬದ್ಧವಾಗಿ ನಾವು ಏನು ಹೆಲ್ಪ್ ಮಾಡ್ಬೇಕು ಮಾಡ್ತೀವಿ. ಅಕಸ್ಮಾತ್ ಕಾನೂನಾಗ ಅವಕಾಶ ಇಲ್ಲ, ಇದು ಸ್ವಲ್ಪ ತೊಂದರೆ ಆಗಿದೆ ಅಂತಂದ್ರೆ ಇದನ್ನು ಬಗೆಹರ್ಸಕ್ಕೆ ಮತ್ತು ಮೇಲಾಧಿಕಾರಿಗಳು ಅದಾರ, ಅವ್ರಿಗೆ ಕಳಿಸಿ ಕೊಡೋಣ, ಅಲ್ಲೇ ಬಗೆಹರಿಸಿದ್ದೇವೆ. ಇದಕ್ಕೆ ನೀವು ಬದ್ರಿದ್ರೆ ನಾವು ಪ್ರಾಮಾಣಿಕವಾಗಿ ನಿಮಗೆ ನಮ್ಮ ಕೆಲಸ ಏನು ಮಾಡೋದೈತಿ, ನಮ್ಮ ಡ್ಯೂಟಿ ಏನು ಮಾಡೋದೈತಿ, ನಮ್ಮ ಜವಾಬ್ದಾರಿಯಿಂದ ಏನು ಕರ್ತವ್ಯ ನಿರ್ವಹಿಸೈತಿ ನಾವು ಮಾಡಿಕೊಡ್ತೀವಿ. ಓಕೆ, ನಾನು ಬಂದು ಒಂದು 5 ತಿಂಗಳು ಆದ್ರೆ ನಾನು ಏನು ಯಾವ ರೀತಿ ತಗೊಂಡಿದ್ದೀನಿ. ಎಷ್ಟು ಜನ ಮಂಜೂರಾತಿ ಮಾಡಿದ್ರು ಸರ್, ಅಷ್ಟೇ ಜಮೀನು 1 ಎಕರೆ ಮಾತ್ರ ದೇವ್ರಿಗೆ ಅಂತ ಉಳಿಸಿದ್ದು, ಅಷ್ಟು ಬಿಟ್ರೆ ಅಷ್ಟೇ ಜಮೀನಿಗೆ ಈಗ ಒಂದು ಕೆಲಸ ಮಾಡೋಣ. ಈಗ ನಾನೇನು ಮಾಡ್ತೀನಿ ಅಂದ್ರೆ ಒಂದು ಫಸ್ಟಾಗಿ ರಫ್ಟಾಗಿ ಮಾಡ್ಕೊಳ್ಳೋಣ. ನಿಮ್ದು ಲೀಸ್ಟ್ ಇಟ್ಕೊಂತೀನಿ, ಎಲ್ಲರದ್ದು ಲೀಸ್ಟ್ ಇಟ್ಕೊಂಡು ಏನೇನು ಮಂಜೂರಿ ಆಗೈತಿ ಅದನ್ನು ನೋಡ್ಕೊಳ್ಳೋಣ. ಅದ್ರ ತಕ್ಕಂಗೆ ಅಲ್ಲಿ ಜಾಗ ಎಷ್ಟೈತಿ ಏನು ಚೆಕ್ ಮಾಡ್ಕೊಳ್ಳೋಣ. ಈಗ ನೀವು ದಯಮಾಡಿ ನಿಮ್ಮ ಹತ್ರದಿಂದ ನಾವು ಉತ್ಪನ್ನ ಇಸ್ಕೋಬೇಕು. ದಯವಿಟ್ಟು ಈ 103 ಜನ ಯಾರ್ದು ಅಬ್ಜೆಕ್ಷನ್ ಇಲ್ಲ, ಎಲ್ಲರೂ ನೀವು ಹೆಂಗೆ ಹೇಳ್ತೀವಿ ಅಂತ ಹೇಳ್ತೀವಿ. ಫಸ್ಟ್ ಒಂದು 25 ಜನಕ್ಕೆ ಮಾಡ್ತೀವಿ, ಆಮೇಲೆ 25 ನಿಮ್ಮನ್ನ ನಾವು ನಂಬಿಕೆ ಹೇಳಿದ್ವಿ, ನೀವೇ ಇದಕ್ಕೊಂದು ಮಾರ್ಗದರ್ಶನ ಮಾಡಿಕೊಡ್ತೀವಿ. ಏನಿಲ್ಲ ಸರ್, ಯಾರೋ ಇಬ್ರು ಹೇಳಿ, ಯಾರೋ ತಕರಾರು ಇದೆ, ಎಲ್ಲರಿಗೂ ಬೇಕಲ್ಲ, ಯಾರು ತಗೊಂಡು ಮಾಡೋದು ಪ್ರತಿಯೊಬ್ಬರು ತಕರಾರು ಇರೋಕ್ಕೆ ಎಲ್ಲರಿಗೂ ಜಮೀನು ಬೇಕು ಸರ್, ಯಾರು ತಕರಾರು ಇಲ್ಲ. ಕೆಲಸ ಮಾಡೋಣ್ರಿ, ಹಾಂ ಫೈಲ್ ಮಾಡಿಬಿಡು ಸತೀಶ್. ಫೈಲ್ ಮಾಡ್ಕ ಇವ್ರು ಅಂದಂಗೆ ಪೂರ್ತಿ ಒಂದು ರಫ್ ಆಗಿ ಫಸ್ಟ್ ಮಾಡ್ಕೊಳ್ಳೋಣ. ಮಂಜೂರಿದಾರನ ಇಟ್ಕೊಳ್ಳೋಣ. 13 ಜನದ ಲೀಸ್ಟ್ ರೆಡಿ ಮಾಡ್ಕೊಂಡು ಮಂಜೂರಿದಾರನ ಇಟ್ಕೊಂಡ್ರೆ ಮುಂದೆ ನಾವು 1 by 1 ಕಾನೂನು ಪ್ರಕಾರ ಏನೇನು ಮಾಡೋಕ್ಕೈತೆ ಅದನ್ನು ರೆಡಿ ಮಾಡ್ಕೊಂಡು ಆಮೇಲೆ ಇನ್ನೊಂದ್ಸಲ ನಿಮ್ಗೆ ಹೇಳ್ತೀವಿ. ಓಕೆ, ನೀವು ಮುಂದುವರೆದು ಏನಾದ್ರು ಮಾಡೋಣ ಸರ್ ಅಂದ್ರೆ ಮುಂದುವರೆದು ಮಾಡೋಣ.
ಇಲ್ರಿ ಇದ್ರಾಗ ಏನ್ರಿ ಖಂಡಿತ ನಿಮ್ ಸಲಾಗಿ ನಾವ್ ಏನ್ ಕಾನೂನು ಬರ್ಬೇಕು ನಮ್ಮ ಊರಲ್ಲಿ ಎಲ್ಲರೂ ನಿಮ್ಮ ಪರವಾಗಿ ನಿಂತಿರ್ತೀವಿ ಸರ್ ಏನ್ ಹೇಳ್ತೀರಾ ಅದಕ್ಕೆ ಭದ್ರಾಗಿರ್ತೀರ ಮಾಡ್ಸೋಣ ಆಯ್ತು ಓಕೆ ಬರ್ಲಿ ಹಂಗಾದ್ರೆ ನೀರ್ನಾರ ಕೊಡಿ ಸರ್